ನೋಡ್ಲಾ ಅಣ್ಣ ಏನೋ ಯೋಚನೆ ಮುಳ್ಗವನೆ. ನಂಗೆ ಈಜ್ ಬರಕಿಲ್ಲಕ್ಕಲ್ಲ, ನೀನೇ ಹೋಗಾರ್ಯ ಎತ್ಕೊಂಡ್ಬರ್ಬೇಕು. ತಗದ ಬುಟ್ಟ ಅಂದೇನಿಲ್ಲ. ಯಾಕಲ್ಲ ನಾನು ಹೇಳಿದ್ದು ಅಣ್ಣ ಏನೋ ಯೋಚನೆ ಮುಳ್ಗವನೆ ಅಂತ. ನೀನೇನಿಲ್ಲ ಏನೇನು ಹೇಳ್ತೀಯಾ? ಸುಮ್ಕಿರಲ್ಲ, ನಾ ಕೇಳ್ತೀನಿ. ಅಣ್ಣೋ ಅಣ್ಣೋ, ಯಾಕಣ್ಣ ಯೋಚನೆಲಿದ್ಯಾ? ಏನು ವಿಷಯ ಅಂತ ಹೇಳೋಣ. ಏನಿಲ್ಲ ಬಿಡ್ರಲ್ಲ. ಅಯ್ಯ ಅದೇನು ಅಂತ ಹೇಳೋಣ. ಯಾರಿಗೊತ್ತು, ನಮ್ ಕೈಯಲ್ಲೂ ಅದು ಮಾಡಿದ್ರು ಮಾಡ್ಬೋದಲ್ವಾ? ಚಿನ್ನ ಬೇಕು, ಕೊಡ್ತೀರಲ್ಲ? ಓ ಚಿನ್ನನ ಅಷ್ಟೇ ತಾನೇ ತಂದಿನಣ್ಣ. ಇಲ್ಲ ಅಲ್ಲಕಲ್ಲ, ಅಂಗಡಿಲಿ ಎಗಣ ಐತೆ ಇಲಿ ಐತೆ ಅಂತ ಗೊತ್ತು, ಚಿನ್ನ ಎಲ್ಲಿಂದ ಬಂತು? ಒಂದ್ ನಿಮಿಷನ ತತ್ತೀನಿ. ಚಿನ್ನ ಪೇಪರ್ನಾಗ ತತ್ತಿದ್ಯಾ ಅಲ್ಲ ಪೇಪರೇ ಚಿನ್ನದ? ಅಣ್ಣೋ ಇಲ್ಲಿ ನೋಡೋಣ, ಪೇಪರ್ನಲ್ಲಿ ಬರ್ದವ್ರೆ ವಿಜ್ಞಾನಿ ಒಬ್ರು ಏನೋ ಒಂದು ಮಾಡ್ಕೊಂಡಿರ್ದವ್ರಂತೆ. ಅದನ್ನು ಅಮ್ಕಿದ್ರೆ ನಾವು ಯಾವ ಕಾಲಕ್ಕೆ ಬೇಕಾದ್ರೂ ಹೋಗ್ಬೋದಂತೆ. ಅಣ್ಣ ಈಗಿನ ಕಾಲದಲ್ಲಿ 1 ಗ್ರಾಮ್ ಚಿನ್ನಕ್ಕೆ 7,000. ಅದೇ ನಮ್ಮ ತಾತನ ಕಾಲದಲ್ಲಿ ಗ್ರಾಮ್ಗೆ ಬರೀ 50 ರೂಪಾಯಿ. 5,000 ಕೊಟ್ರೆ 100 ಗ್ರಾಮ್ ಚಿನ್ನ ಸಿಗ್ತದಣ್ಣ. ಓ ಹಂಗ ಬಾರ್ಲ ಇಲ್ಲಿ. ಅಲ್ಲಕಲ್ಲ, ಈಗ ನಮ್ ಕೈಗೆ ಇವತ್ತು ಸಿಕ್ತು ಅನ್ಕ, ನಾವು ನಿಮ್ ತಾತನ ಕಾಲಕ್ಕೂ ಓದ್ವಿ ಅಂತ ಅನ್ಕ. ಈ ನೋಟ್ಗಳು ಆ ಕಾಲದಲ್ಲಿ ಓಡಕ್ಕಿಲ್ವಲ್ಲ, ಹಾಗೇನ್ ಮಾಡುದು? ಅಲ್ಕಲ್ಲ, ಆ ಕಾಲದಲ್ಲಿ 5,000 ಸಂಪಾದನೆ ಮಾಡೋದ್ರಲ್ಲಿ 10 ವರ್ಷ ಕಳೆದೋಯ್ತದೆ. ಅಲ್ಲಿ ಗಂಟ ಇಲ್ಲೇನಾಗಿರ್ತದೆ? ಅದಕ್ಕೆ ಎಜುಕೇಟೆಡ್ ಆಗಿರ್ಬೇಕು ಅಂತ ಹೇಳೋದು. ಅದೇನೋ ವಾಚ್ ಅಂತೆ, ಮಷೀನ್ ಅಂತೆ. ಅಣ್ಣ ನಿನ್ಗೆ ಚಿನ್ನ ತಾನೇ ಬೇಕು, ನಾನು ನಿನ್ಗೆ ಕೊಡ್ತೀನಿ. ಆದ್ರೆ ನೀನ್ ನಂಗೆ 1 ರೂಪಾಯಿನೂ ಕೊಡೋದ್ ಬೇಕಾಗಿಲ್ಲ. ನಮ್ಮ ಮನೆ ಎತ್ತಲ್ದಾಗೆ ಅದ್ಯಾವ್ರ ಹೊಲ ಐತಲ್ಲ, ಅಲ್ಲೊಂದು ಬಾಳ್ ಬಿದ್ದಿರೋ ಒಂದು ಮನೆ ಐತೆ. ಅದ್ರ ಒಳಗೆ ನಿಧಿ ಐತಂತೆ. ಆದ್ರೆ ಅದನ್ನ 7 ಸರ್ಪ ಒಂದು ಕಾವಲ್ ಕಾಯ್ತಂತೆ. ಹೆಂಗಾರ ಮಾಡಿ ನಾವು ಅದ್ರ ಕಣ್ ತಪ್ಸಿ ಹೋಗಿ ನಿಧಿ ಅಗತ್ಕೊಂಡ್ ಬಂದ್ವಿ ಅಂಕ. ಕೆಜಿ ಗಟ್ಲೆ ಏನು ಟನ್ ಗಟ್ಲೆ ಚಿನ್ನ ತರ್ಬೋದಣ್ಣ. ಅಂದ್ರೆ ನೀವಿಬ್ರು ಬದುಕಿದ್ರು ಉಸಿರು ಮಾತ್ರ ನಿಮ್ದಾಗಿರ್ಬೇಕು, ಹೆಸರು ನಂದಾಗಿರ್ಬೇಕು. ಆದ್ರೆ ನೀವಿಬ್ರು ಮಾಡ್ತಿರೋದೇನು? ಕಣಿಗೆ ಹೋಯ್ತು ಅಂತ ಚೊಂಬು ಕೊಟ್ಟು ಕಣಿ ಕೇಳ್ದಂಗಾಯ್ತು. ನಾನೇನೋ ಅನ್ಕೋತೀನಿ, ನೀವೇನೋ ಮಾಡ್ತೀರಾ? ಇಲ್ಲ ರೀ, ಅದು ನಮ್ಮನೆ ಹುಡುಗ ಅಂತ. ನಮ್ಮನೆ ಹುಡುಗ ನಮ್ಮನೆ ಹುಡುಗಿ ಅನ್ಕೊಂಡು ಮುಂದೆ ಬರಬಾರ್ದು. ನೀನು ಹೆತ್ತ ಮಗಳು ಪಾರ್ವತಿ, ಅವಳು ಟೊಂಕ ಮುರಿದ್ರು ಬಿಂಕ ಮುರಿಲಿಲ್ಲ. ನನ್ನ ಮುಂದೆ ಬಾಯಿ ಕೊಟ್ಟು ಮಾತಾಡ್ತಾಳಲ್ಲ ಅವಳು, ಇದೆಲ್ಲ ನಿಮಗೆ ಕಾಣ್ತಿಲ್ವಾ? ರೀ, ಅವಳು ಯಾವ ಮಾತು ನಮ್ಮ ಮಾತಲ್ಲ ರೀ. ಇದುವರೆಗೂ ಅವಳ ಹತ್ರ ನಾವು ಯಾವ ವಿಷಯನೂ ಹೇಳ್ಕೊಂಡಿಲ್ಲ. ಆದ್ರೆ ನೀವಿಬ್ರು ಈಗ ಮಾಡ್ತಿರೋದೇನು? ಈ ಮನೆಯಿಂದ ಆ ಮನೆಗೆ ಸಹಾಯನಾ? ಧರ್ಮ ಮಾಡಿದ್ರು ಮರ್ಮ ತಿಳಿಬೇಕು. ಅವ್ರ ಕರ್ಮ ಕಳಿಯೋವರೆಗೂ ಮರ್ಮದಲ್ಲೇ ಇರಬೇಕು. ಸದ್ದು ಸದ್ದು. ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ತಿಪ್ಪೆ ಕೆದ್ಕೋದ್ ಬಿಡುತ್ತಾ? ನಿಮ್ಮಂಥವ್ರನ್ನ ತಗೊಂಬಂದು ನನ್ನ ಮನೇಲಿ ಇಟ್ಕೊಂಡಿದ್ದೀನಲ್ಲ. ನೋಡಿ, ಶಿವು ಮನೆಯಲ್ಲಿ ಮದುವೆ ಊಟ ಬೀಳೋದಕ್ಕೆ ಮುಂಚೆ
ನಮ್ಮ ಮನೆಯಲ್ಲಿ ತಿಥಿ ಊಟ ಬೀಳಬಾರ್ದು ಅಂದ್ರೆ ಉಸಿರು ಈಚೆ ಬರಬಾರ್ದು. ಆ ಶಿವು ಮದುವೆ ಮಾಡ್ತಾನೋ ಇಲ್ಲ ತಿಥಿ ಮಾಡ್ತಾನೋ ನಿಮಗೆ ಬೇಡವಾದ ವಿಷಯ. ಅಕಸ್ಮಾತ್ ರಕ್ತ ಸಂಬಂಧ ಕರುಳು ಸಂಬಂಧ ಅಂತ ಹೇಳಿ ಮಮತೆ ಉಕ್ಕಿ ಹರಿದು ಈ ಮನೆಯಿಂದ ಅವನ ಮನೆಗೆ ಒಂದು ದುಗ್ಗಾಣಿ ಕೂಡ ಹೋಗೋ ಹಂಗಿಲ್ಲ. ಏನ್ ಸಿಕ್ಕಂಗೆಲ್ಲ ದಾನ ಧರ್ಮ ಮಾಡೋದಕ್ಕೆ ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ? ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ?